ಗುಡ್ ಮಾರ್ನಿಂಗ್ ಗೈಸ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೊಟೀನು ನಡೀತಾ ಇದೆ. ಸೊ ಕೆಲಸ ಎಲ್ಲ ಮುಗಿಸಿದ್ದೀನಿ ಅರ್ಧ. ಇನ್ನೇನಿದ್ರು ನಮಗೆ ಅಡುಗೆ ಮಾಡ್ಕೊಬೇಕು. ಸೊ ಬೆಳಗ್ಗೆ ಎದ್ಮೇಲೆ ನಾನು ಹೇಳಿದ್ದೀನಲ್ಲ, ಯಾವಾಗಲೂ ಬಿಸಿನೀರಿಂದ ಸ್ಟಾರ್ಟ್ ಮಾಡಿ. ಚಿಯರ್ಸ್ ಗೈಸ್. ಬೆಳಗ್ಗೆ ಎದ್ಬಿಟ್ರೆ ಬೇಗ 15 ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಡೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಸುಮ್ಮನೆ ಹೇಳಿಲ್ಲ, ಎಲ್ಲರೂ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದರೆ ಆ ಸಕ್ಸಸ್ಸೇ ಬೇರೆ ಅಂತ. ಇವತ್ತಿಗೆ ನಾನು ಡೈಲಿ ಬೆಳಗ್ಗೆ 5:30ಗೆ ಎದ್ದು, ಯಾಕೆಂದರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ, ಎಷ್ಟು ಎನರ್ಜಿ ಆಗಿರ್ತೀವೋ, ನಮ್ಮ ಮೈಂಡು ಅಷ್ಟೇ ಪೀಸ್ ಆಗಿರುತ್ತೆ. ಎಲ್ಲನೂ ಎದುರಿಸ್ಬೇಕು ನಾವು. ಈ ಮಾತನ್ನು ಹೇಳ್ತಾ ಡೇ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ರೋಲ್ ಗೈಸ್. ಆಮೇಲೆ ಯಾವಾಗಲೂ ಹನುಮಾನ್ ಚಾಲೀಸ ನಾನು ಕೇಳ್ತಾನೆ ಇರ್ತೀನಿ. ಅದರಿಂದನೇ ನನಗೆ ಶಕ್ತಿ ಜಾಸ್ತಿ ಬರುತ್ತೆ. ಮತ್ತು ಇನ್ನೊಂದು ಸೀಕ್ರೆಟ್ ಏನು ಹೇಳಿದ್ರೆ, ನನ್ನಿಂದ ಕಷ್ಟಗಳು ದೂರ ಆಗಿದ್ದು ಹನುಮಾನ್ ಚಾಲೀಸದಿಂದನೇ. ಕೇಳ್ತಾನೆ ಇರ್ತೀನಿ, ಅದು ಆಟೋಮೆಟಿಕ್ಕಾಗಿ ಕಷ್ಟ ದೂರ ಆಗ್ತಾ ಇರುತ್ತೆ. ಏನಂದರೆ ಆ ಕಷ್ಟ ದೂರ ಆಗೋದು ಹೆಂಗೆ ಅಂದರೆ, ನೀವು ಹನುಮಾನ್ ಚಾಲೀಸ ಕೇಳ್ತಾ, ಹನುಮಾನ್ ಆರಾಧಿಸ್ತಾ, ಹನುಮಾನ್ ಭಕ್ತಿಯಿಂದ ಇದ್ದರೆ ನಿಮಗೆ ನೀವೇ ಪರ್ಫೆಕ್ಷನ್ ಆಗಿರ್ತೀರ. ಅದು ನಿಮಗೆ ಗೊತ್ತಿರಲ್ಲ. ಅದೇ ಸೀಕ್ರೆಟ್, ಬೇರೆ ಏನೂ ಇಲ್ಲ. ನೀವೇ ಎಲ್ಲ ರೆಡಿ ಮಾಡ್ಕೊತಾ ಇರ್ತೀರ. ನಿಮ್ಮದು ಸುತ್ತಮುತ್ತ ಆಗಲಿ ಮತ್ತು ನಿಮ್ಮ ಕಷ್ಟಗಳಾಗಲಿ ನೀವೇ ಪರಿಹಾರ ಹುಡುಕಿ ನೀವೇ ರೆಡಿ ಮಾಡ್ತಾ ಇರ್ತೀರ. ಅದಕ್ಕೆ ಹನುಮಾನ್ ದಾರಿ ತೋರಿಸ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ ಗೈಸ್. ಮತ್ತು ಹನುಮಾನ್ ಚಾಲೀಸಲ್ಲೂ ಕಷ್ಟ ಈಸಿಯಾಗಿ ಹೋಗೋ ಥರ ನಮ್ಮ ಕಿವಿಗೆ ಕೇಳ್ತಾ ಇದ್ರೆ ನಾವು ಆ ಕೆಲಸಗಳು ಈಸಿಯಾಗಿ ಮಾಡ್ತಾ ಇರ್ತೀವಿ ಅಷ್ಟೇ. ಕಾನ್ಸೆಪ್ಟ್ ಎರಡೇ, ದುಡಿ ತಿನ್ನು ಸುತ್ತಾಡು, ಅಷ್ಟೇ ಗೈಸ್. ಮಿಷಿನ್ಗೆ ಸರಿ, ಏನು ಮಾಡ್ಬೇಕು ಇವಾಗ ನಾನಿಲ್ಲಿ? ವಾಷಿಂಗ್ ಮಿಷಿನ್ಗೂ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದರೆ ಲಿಕ್ವಿಡ್ ಹಾಕಿಲ್ಲ. ಫುಲ್ಲಿ ಲೋಡೆಡ್ ಆನ್ ಮಾಡಬೇಕಾ? ಆನ್ ಇದೆಯಾ? ಓಕೆ. ನಮ್ಮ ಹೆಂಗಸ್ರಂತೂ ನೀಟಾಗೆಲ್ಲ ನಮ್ಮ ಕೈಲಿ ಸೈಲೆಂಟಾಗಿದೆ. ನಮ್ಮ ಹೆಂಗಸ್ರಂತೂ ನೈಸಾಗಿ ನಮ್ಮ ಹತ್ರನೇ ಕೆಲಸ ಮಾಡಿಸ್ಬಿಡ್ತಾರೆ ಎಲ್ಲ. ಈ ಪಾಪ ನಾವು ಕೆಲಸ ಮಾಡೋದು, ಅವ್ರ ಹತ್ರ ಮಜಾ ತಗೊಳ್ಳೋದು. ಮಾಡಿದ್ದೀನಿ ಮೇಡಮ್. ಫುಲ್ಲಿ ಲೋಡೆಡ್ ನಾಟ್ ಅಲೌಡ್ ಅಂತಿದೆ. ಟಿಕ್ ಮಾರ್ಕ್ ಹಾಕಿಲ್ಲ ಅದಕ್ಕೆ. ಓಕೆ ಗೈಸ್, ಹಾಕಿದ್ದೀನಿ ವಾಷಿಂಗ್ ಮಿಷಿನು. ಭಾರಿ ಓಳ್ಗಳು ಬಿಡ್ತಾರೆ ನಮ್ಮ ಹೆಂಗಸರು. ನಾನು ಮಾಡಿಬಿಡ್ತೀನಿ ಅಂತ ಭಾರಿ ಓಳ್ಗಳು ಬಿಡ್ತಾಯಿದ್ದೀನಿ. ನಾನು ಮಾಡಿಬಿಡ್ತೀನಿ ಅಂತ. ಅಯ್ಯಪ್ಪ, ಏನು ಓಳ್ಗಳು ಬಿಡ್ತಾರೆ ಅಂದರೆ ಅಯ್ಯೋಯ್ಯಪ್ಪ. ಬೋಗಿ ಒಂದೇ ಹೋದರೆ ಸಾಕು, ಚಕ್ರಿಗಳೇ ಬೇಡ ಬೋಗಿಗೆ. ಓಕೆ ಗೈಸ್, ಆಯಿತು. ಆಫೀಸ್ಗೆ ರೆಡಿಯಾಗಿದ್ದೀನಿ. ಆಫೀಸ್ಗೆ ಹೊರಡಬೇಕು. ಆಯಿತು, ಟೈಮು 9 o'clock. ಸೊ ಆಫೀಸ್ಗೆ ಹೋಗ್ಬಿಟ್ರೆ, ಆಫೀಸ್ ಕೆಲಸ ನೋಡಿಬಿಟ್ರೆ ಆಗೋಯ್ತು. ಹೋಗೋಕ್ಕಿಂತ ಮುಂಚೆ ಇವತ್ತು ದೇವ್ರಿಗೆ ದೀಪ ಹಚ್ಬಿಟ್ಟು ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ स्पेस देना बा क्या वो डाल लग तो केडी रघु लॉक्स नवे केडी रघु कर को टाइप पर वो नहीं बा मारो तो स्पेस मारना बोल मार बोला केडी RAGH ये नॉर्मल में क्या नॉर्मल केडी RAGH ಹುಡುಗ ಇವನು ಭಾರಿ. ಇವನು शिवाजी नगर का पुट्टा होने क्या तो दयाल तक पुष्का कबाब पूरा दयाल थी. शिवाजी नगर ಹೋಗ್ಬಿಟ್ರೆ ಖಜ್ಜೂರ, ಬಾದಾಮು, ಗೋಡಂಬು ಎಲ್ಲ ಕೊಡಿಸ್ತಾರೆ ಅವರು ಶಿವಾಜಿ ನಗರ್ಗೆ. बोल बा. हाँ नमस्ते. बोल बा. क्या बोलना बा. ऊपर का लगी. हाँ ऊपर का ना कहीं ऊपर का मुंह नहीं सो खाली हाउ टू वो सब भी अभी दिखाना नहीं. मोटिवेशन नहीं, नको वो उनका पर्सनल है. आप उन्होंने
ट्रीटमेंट लेनी, फेस खाली ट्रीटमेंट है ना। वो दिखाना नहीं। तू क्या करना उनकने लोग अंकने उनका पर्सनल वो सभी दिखा को नहीं कर। हमारा दिखाना काम करने का। अब देख तेरा पास बात कर रहा हूँ, वो दिखाना डेली बात तू भी बोल क्या बोलो। ಕನಸಿನ ದಾರಿ ಹನ್ನೊಂದು ಚಾನಲ್ ಸಬ್ಸ್ಕ್ರೈಬ್ಸ್ಗೆ ಮಾಡಿಬಿಡಿ. ಕನಸಿನ ದಾರಿ ಅಣ್ಣನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಮ್ಮ ಉಸ್ಮಾನ್ ಹೇಳ್ದ ನನ್ನ ಫ್ರೆಂಡು, ಅಣ್ಣ ಏನು ಅಂದ್ಕೊಂಡಿದ್ದೀರಾ ಬಾಡಿ ಬಿಲ್ಡ್ರು. ನೀವು इंस्टाग्राम बताओ तुम क्या है? इंस्टाग्राम पे भी फॉलो कर रहे हैं, उसमें केडी रघु ब्लॉग्स मारो, उसमें आ जाता है. अपा ये तेरे कने बात कर ले, क्या काम करना का भूल गया भाई. वही कामा ज़्यादा ही आगा 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 गईज सब्सक्राइब ಮಾಡಿಬಿಟ್ಟ उस्मान. ए तेरा नाम उस्मान नहीं, तुम्हारा भाई का नाम अब्बकर दानिश जुनेमान. सॉरी क्या अब्बा का नाम मस्तान. मस्तान. मेरा नाम ಇವನ ಹೆಸರು ಉಸ್ಮಾನು, ಅವ್ರ ಅಪ್ಪ ಹೆಸರು ಏನು मस्तान. मस्तान ಮಸ್ತಾನ್. हाजी मस्तान. ಕಾಜು ಮಸ್ತಾನ್. ಓ ಕಾಜು ಮಸ್ತಾನ್ ಅಂತೆ. ಹ್ಞೂ ಆಗ ಬಾ. आगा कैसा है? अच्छा है रीला. सब रीला छोड़ दे रहा रहीला. रमजान जोर नहीं. ए अच्छा कर बा. आओ चेंज लेकर खाती है. ए अल्लाह के वास्ते उधर बुलाना को मुझे नहीं नको बा. शिवाजी नगर को भी आता नहीं, काम भी नहीं आता. ಅವನು ಶಿವಾಜಿನಗರಿಗೆ ಕರಿತಾ ನನ್ನ ಕೆಲಸ ತುಂಬ ಇದೆ. ಓಕೆ ಗೈಸ್, ಒಳ್ಳೆ ಮಾತಿತ್ತು, ಸಕಲಾಗಾಯ್ತು. ಸೊ ಗುಡ್ ಈವ್ನಿಂಗ್ ಗೈಸ್. BBQ ಓಪನ್ ಮಾಡಿದ್ದೀನಿ. ಈವ್ನಿಂಗ್ ಸಖತ್ತಾಗಿ ನಡೀತಾ ಇದೆ. ಬೆಳಿಗ್ಗೆ ಕೆಲಸ ಆಫೀಸೆಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು BBQ. ಸೊ ಗೈಸ್, ಬಿಸಿ ಬಿಸಿ ರೋಲ್ ತಿನ್ನಬೇಕಾ? BBQ ಆನ್ ವೀಲ್ಸಿಗೆ ಬನ್ನಿ. ಬಿಸಿ ಬಿಸಿ ರೋಲ್. ಸರ್ ರೋಲ್ ತೊಗೊಳ್ಳಿ ಸರ್. ಹೋಗಿಲ್ಲ ನಾನು, ಸಾರ್ ಬಂದು ಸಿಕ್ಕಲಿ. ಇಲ್ಲ ಹೇಳ್ತಾ ಇದ್ದೆ ಸರ್. ಗೈಸ್, ಸಾರು ಕ್ಲೋಸ್ ಫ್ರೆಂಡು ಕಮ್ ಕಸ್ಟಮರು. ಸರ್ ನೋಡಿ, ಫುಲ್ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಪನ್ನೀರ್ ತಿನ್ನಕ್ಕೆ ಬಂದಿದ್ದಾರೆ ನಮ್ಮ ಅಂಗಡಿಲಿ. ಲೈವ್ ಇಲ್ಲ ಸರ್. ಸರ್ ತಗೊಳ್ಳಿ ಪನ್ನೀರ್. ಇನ್ಸ್ಟಾಗ್ರಾಮು ಇದೆ, ಯೂಟ್ಯೂಬು ಇದೆ. ಸೊ ಗೈಸ್, ನಮ್ಮ ಕಸ್ಟಮರ್ ಯಾವ ಥರ ಅಂದರೆ ಗೋಲ್ಡ್. ನಾನು ಯಾವಾಗಲೂ ಹೇಳ್ತೀನಲ್ಲ ಆ ಥರ. ಸರ್ ಕ್ಯಾಮ್ರಾ ನೋಡಿದ್ರು, ಪಟ್ಟಂತ ಕೇಳಿದ್ರು, ಏನು ಸರ್ ಇದು ಕ್ಯಾಮ್ರಾ ಅಂತ. ಸರ್ ಈ ಥರ ಒಂದು ಚಾನಲ್ ಇದೆ ಅಂದರೆ ಪಟ್ಟಂತ ಹೇಳಿದ್ರು, ಸಬ್ಸ್ಕ್ರೈಬ್ ಮಾಡ್ತೀನಿ, ನೋಡ್ತೀನಿ ರೀ ಸರ್ ಅಂತ. ಸೊ ಇದೇ ನಮ್ಮ ಬೆಳವಣಿಗೆ ಒಂದು ದಾರಿ. ಸೊ ನಂದು ಕನಸಿನ ದಾರಿ. ಖಂಡಿತ ಮಾಡಲ್ಲ. ಚರಣ್, ಇವಾಗ ಮಾಡ್ಲಾ ನಾನು ಟ್ರೋಲು? ಇವ್ರು 3 ಜನ ಬಂದು ಸೇಡ್ ಇಟ್ಕೊಂಡು ನನ್ನ ಟ್ರೋಲ್ ಮಾಡ್ತಾ ಇದಾರೆ ಇವತ್ತು. ನೋಡಿ ಗೈಸ್, ಇಲ್ಲಿ ಬಂದು ಕುತ್ಕೊಂಡು ಪ್ಲಮ್ ಕೇಕ್ ಇಲ್ಲ, ಸ್ವೀಟ್ ಕೇಕ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದರಲ್ಲಿ ಇವ್ರು 3 ಜನ ಬೇರೆ, ಈ ಅಪ್ಪ ಬೇರೆ ಆಲ್ಬಮ್ ಗ್ಯಾಪ್ಸ್ತಾನೆ. ಸರ್ ಸೊ ಗೈಸ್, ಬಾರ್ಬಿಕ್ಯೂ ಮುಗಿಸ್ದೆ. ವಾಟರ್ ಬಾಟ್ಲ್ ಇಲ್ಲ, ಖಾಲಿ. ठीक है. ಸೊ ಗೈಸ್, ಬಾರ್ಬಿಕ್ಯೂ ಫನ್ ಇವತ್ತು ಸಖತ್ತಾಗಿತ್ತು. ಮತ್ತು ಮಸ್ತ್ ಫನ್. ನಮ್ಮ ಕಸ್ಟಮರ್ ಅಂತೂ ಮಾತಾಡೋಂಗೇ ಇಲ್ಲ. ಅವ್ರು ಕ್ರೇಜಿ, ಸಖತ್ ಸಪೋರ್ಟ್ ಮಾಡ್ತಾರೆ. ಭಾರಿ ಖುಷಿ ಆಯಿತು ನನಗೆ. ಸೊ ಈವ್ನಿಂಗ್ ಅಂದ್ರೇ ಭಾರಿ ಖುಷಿ. ಎಂಜಾಯ್ಮೆಂಟು ಮಾಡ್ತೀನಿ, ದುಡಿತೀನಿ, ಕೆಲಸನೂ ಮಾಡ್ತೀನಿ, ಎಲ್ಲ ಮಾಡ್ತಾಯಿದ್ದೀನಿ ಪ್ಯಾಕೇಜಲ್ಲಿ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಕನಸಿನ ದಾರಿಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.
ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಬಾರ್ಬಿಕ್ಯೂ ತಿನ್ನಬೇಕು ಅನಿಸಿದ್ರೆ ದಯವಿಟ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ ತಿಳಿಸ್ಕೊಡ್ತೀನಿ. ಸಪೋರ್ಟ್ ಮಾಡಿ. ಓಕೆ ಗೈಸ್, ಎಲ್ಲರಿಗೂ ಶುಭರಾತ್ರಿ ಹೇಳ್ತಾ ಇವತ್ತಿನ ಡೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ನೋಡೋಣ. ಬಿ ಹ್ಯಾಪಿ, ಬಿ ಎನರ್ಜಿ ಆಗಿರಿ ಯಾವಾಗಲೂ ಅಷ್ಟೇ. ಲೈಟ್ ಆಫ್ ಮಾಡಿದ್ರು. ಬಾಯ್ ಗೈಸ್.